ಹಲೋ ಫ್ರೆಂಡ್ಸ್, ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಚಳಿಗಾಲದಲ್ಲಿ ಗಿಡದಲ್ಲಿ ಯಾವ ಥರ ಎಲೆ ಉದುರಿ ಪುನಃ ಅದು ಚಿಗುರುತ್ತಲ್ಲ, ಅದೇ ಥರ ಮನುಷ್ಯನಿಗೂ ಕೂದಲ ಉದುರುತ್ತೆ ಮತ್ತೆ ಬರುತ್ತೆ. ಅದೇ ದಟ್ಟವಾಗಿ ಬೆಳಿಬೇಕು ಅಂತಂದರೆ ಅದಕ್ಕೊಂದು ಇವತ್ತು ಹೇರ್ ಆಯಿಲ್ ನಾನು ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಹೇರ್ ಸೀರೀಸ್ ಅಂತ ಮಾಡಿದ್ವಿ, 1 and 2 ಸೀರೀಸ್ ಆಯಿತು, ಇದು 3rd ಸೀರೀಸು. ಯಾಕೆ ನಮಗೆ ಹೇರ್ ಬಗ್ಗೆ ಸೀರೀಸಲ್ಲಿ ನಾನು ಲೇಟಾಗಿ ನಿಮಗೆ ರಿಸಲ್ಟ್ ಅಂದರೆ ವಿಡಿಯೋಸ್ ಕೊಡ್ತಾ ಇದ್ದೀನಿ ಅಂದರೆ ಅದ್ರ ರಿಸಲ್ಟ್ ನಾನು ನೋಡಿ ನನಗೆ ಚೆನ್ನಾಗಿ ಅನಿಸಿದ್ದು ಮಾತ್ರ ನಿಮಗೆ ಹೇಳೋಣ ಅಂತ. ಸೊ ಹಂಗಾಗಿ ನಾನು ಇದನ್ನು 1 ತಿಂಗಳು ಅಪ್ಲೈ ಮಾಡಿದ್ದೀನಿ, ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನನಗೆ. ಸೊ ಅದನ್ನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು ಅಂತಂದರೆ, ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿರೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡ್ತಾ ಇದ್ದೀನಿ ಇವತ್ತು. ಇದೊಂದು 200 ml ಕೋಲ್ಡ್ ಪ್ರೆಸ್ ಕೋಕೋನಟ್ ಆಯಿಲ್, ಆಮೇಲೆ ಇದು ಒಂದು 30 ml ಸಾಸಿವೆ ಎಣ್ಣೆ. ಇದು ಕೂದಲಿಗೆ ಬೆಳೆಯೋಕೆ ತುಂಬ ಹೆಲ್ಪ್ ಮಾಡುತ್ತೆ. ಇದು ಬಂದು ಕ್ಯಾಸ್ಟರ್ ಆಯಿಲ್ ಅಂದರೆ ಔಡ್ಲೆಣ್ಣೆ, ಹರಳೆಣ್ಣೆ ಅಂತ ಹೇಳ್ತೀವಿ. ಇದು ಒಂದು 20 ml ಹಾಕ್ಕೊತೀನಿ. ಇದು ಕೂದಲು ಕಪ್ಪಾಗುತ್ತೆ ಮತ್ತು ದಟ್ಟವಾಗಿ ಬೆಳೆಯುತ್ತೆ. ಸೊ ಅಲಿವೆರಾ ಕೂದಲು ಬೆಳೆಯೋಕ್ಕೆ ಈಸಿಯಾಗಿ ಅಂದರೆ ಒಳ್ಳೆ ಗ್ರೋತ್ ಕೊಡುತ್ತೆ ಇದನ್ನು, ಮತ್ತು ಸಾಫ್ಟ್ ಕೊಡುತ್ತೆ. ಮೆಂತೆ ಇದಂತೂ ಹೇಳೋದೇ ಬೇಕಿಲ್ಲ, ಕೂದಲು ಕಪ್ಪಾಗಿಸುತ್ತೆ ಮತ್ತು ದಟ್ಟವಾಗಿ ಬೆಳೆಯೋಂಗೆ ಮಾಡುತ್ತೆ. ಇದು ಲವಂಗ ಒಂದು 8ರಿಂದ 10 ಅಂದರೆ 200 ml ಕೊಬ್ಬರಿ ಎಣ್ಣೆಗೆ ಒಂದು 8ರಿಂದ 10 ಲವಂಗ. ಇದು ನಮ್ಮ ಕೂದಲದ ಬುಡಗಳನ್ನು ಸ್ವಲ್ಪ ನೀಟಾಗಿ ಸ್ಟೆಮ್ಯುಲೇಟ್ ಮಾಡುತ್ತೆ, ಅಂದರೆ ಪ್ರಚೋದಿಸುತ್ತೆ. ಎಲ್ಲಾದರೂ ಹೇರ್ ಫಾಲಿಕಲ್ಸ್ ಕ್ಲೋಸ್ ಆಗಿದ್ದರೆ ಅದನ್ನು ನೀಟಾಗಿ ಪ್ರಚೋದಿಸಿ ಆ ಮುಚ್ಚೋಗಿರ್ತಕ್ಕಂಥ ಹೇರ್ ಫಾಲಿಕಲ್ಸ್ನಿಂದನೂ ಕೂದಲ ಬರೋ ಥರ ಮಾಡುತ್ತೆ. ಇದು ದಾಸವಾಳ, ಇದನ್ನು ಕೂದಲ ಕಪ್ಪಾಗಿಸುತ್ತೆ ಮತ್ತು ಜಾಸ್ತಿ ಬರಂಗೆ ಮಾಡುತ್ತೆ. ಕರಿಬೇವು, ಇದನ್ನು ಸೇಮ್ ಕಪ್ಪಾಗಿಸುತ್ತೆ ಮತ್ತು ಕೂದಲು ಬರಂಗೆ ಮಾಡುತ್ತೆ. ಇದು ನೆಲ್ಲಿಕಾಯಿ, ಇದು ಫ್ರೆಶ್ ನೆಲ್ಲಿಕಾಯಿನೇ. ನಾನು ಅದನ್ನು ತಂದುಬಿಟ್ಟು ತೊಳೆದು ಒರೆಸಿ ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಇದು ಕೂದಲ ಚೆನ್ನಾಗಿ ಬೆಳೆಯೋಂಗೆ ಮಾಡುತ್ತೆ. ಇದರಲ್ಲಿ ಕೂದಲು ಬೆಳೆಯೋಂಥವೇ ಎಲ್ಲ ಐಟಮ್ ಇರೋದ್ರಿಂದ ಇದು ನನಗೆ ಹೇಳಿದ್ನಲ್ಲ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ನೀವು ಮಾಡಿ ನೋಡಿ. ಈಗ ನಾವೇನು ಮಾಡೋಣ ಅಂದರೆ ಅಲಿವೆರಾ, ಆಮೇಲೆ ಕರಿಬೇವು, ನೆಲ್ಲಿಕಾಯಿ ಇದು 3 ಮಾತ್ರ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಉಳಿದಿದ್ದೆಲ್ಲ ಡೈರೆಕ್ಟಾಗಿ ಹಾಕೋಣ. ಈಗ ನೀವೊಂದು ಕಬ್ಬಿಣದ ಕಡಾಯಿನೇ ತೊಗೊಳ್ಳಿ. ಕೂದಲದ್ದು ಏನೇ ಐಟಮ್ ಮಾಡಲಿ ಕಬ್ಬಿಣದ ಕಡಾಯಿಯಿಂದ ಮಾಡಬೇಕು. ಐರನ್ ಅಂಶ ಜಾಸ್ತಿ ಸಿಗೋದ್ರಿಂದ ಅದು ಒಳ್ಳೆ ಬೆನಿಫಿಟ್ ಕೊಡುತ್ತೆ. ಸೊ ಇದು ಕಡಾಯಿನ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಇದಕ್ಕೊಂದು 200 ml ಕೊಬ್ಬರಿ ಆಯಿಲ್ ಹಾಕೋಣ. ಇದಕ್ಕೆ ನಾವು ಒಂದು 30 ml ಸಾಸಿವೆ ಎಣ್ಣೆನೂ ತೊಗೊಳ್ಳೋಣ. ಇದನ್ನು ಕೊಬ್ಬರಿ ಎಣ್ಣೆಗೆ ಸೇರಿಸೋಣ. ಒಂದು 20 ml ಕ್ಯಾಸ್ಟರ್ ಆಯಿಲ್ ಅಂದರೆ ಔಡ್ಲೆಣ್ಣೆ, ಹರಳೆಣ್ಣೆ ತೊಗೊಳ್ಳೋಣ. ಇದು ಸ್ವಲ್ಪ ಮಂದಗಿರುತ್ತೆ, ಗಟ್ಟಿ, ಬಟ್ ಕೂದಲಿಗೆ ಮಾತ್ರ ಒಳ್ಳೆ ಬೆಳೆಯೋಕ್ಕೂ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ, ಪ್ಲಸ್ ಕಪ್ಪಾಗುತ್ತೆ ಕೂದಲು. ಈಗ ಎಣ್ಣೆ ಕಾಯ್ತಾ ಇದೆ. ಇದರಲ್ಲಿ ಫಸ್ಟು ನಾವು ಮೆಂತೆಕಾಳು ಹಾಕೋಣ. ನೆಕ್ಸ್ಟು ಇದು ಮೆಂತೆಕಾಳು ಕೆಂಪಾಗಿದೆ ನೋಡಿ, ಅದರಲ್ಲಿ ಲವಂಗ ಹಾಕೋಣ. ಅದನ್ನು ಸ್ವಲ್ಪ ಕೆಂಪಾಗಿ, ಆಮೇಲೆ ಈ ದಾಸವಾಳದ ಹೂಗಳು ಹಾಕೋಣ. ನಾನು 3 ವೈಟ್ ದಾಸವಾಳ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಅದರಲ್ಲೇ ಫ್ರೈ ಆಗಿ ಬಾಡಲಿ. ಈ ಥರ ಮೆಂತೆ, ಲವಂಗ ಮತ್ತು ದಾಸವಾಳ 3 ಕೆಂಪಾಗಿದೆ. ಈಗ ನಾನು ಅಲಿವೆರಾ ಮತ್ತು ಕರಿಬೇವು ಮತ್ತು ಇದು ನೆಲ್ಲಿಕಾಯಿ ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಇದು ನೀರಂಶ ಇದೆ. ಇದರಲ್ಲಿ ಸ್ವಲ್ಪ ಎಣ್ಣೆಲಿ ಹಾಕಿದರೆ ಸ್ವಲ್ಪ ಸೌಂಡ್ ಆಗುತ್ತೆ, ಬಟ್ ಏನೂ ಆಗಲ್ಲ. ಈ ಥರ ಸೌಂಡ್ ಆಗುತ್ತೆ. ಈ ಥರ ನಮ್ಗೆ ಅಲಿವೆರಾ ಪ್ಲಸ್ ನೆಲ್ಲಿಕಾಯಿ ಪ್ಲಸ್ ಕರಿಬೇವು ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕಿದರೆ ಈ ಥರ ಸ್ವಲ್ಪ ಉಕ್ಕು ಬರುತ್ತೆ. ಏನು ಮಾಡಬೇಡಿ, ಏನು ಭಯ ಬೀಳೋದೇನಿಲ್ಲ. ಬೇಡ ಅಂದವರು ಡ್ರೈನೇ ಮಾಡಿ ಹಾಕ್ಬಿಡಿ. ಅದು ಕರಿಬೇವು, ಅಲಿವೆರಾ ಮತ್ತು ನೆಲ್ಲಿಕಾಯಿ ಹಾಕಿದ್ದು ಗ್ರೈಂಡ್ ಮಾಡಿದ್ದು ಹಾಕಿದ ತಕ್ಷಣ ಉಕ್ಕು ಬಂತಲ್ಲ, ಸ್ವಲ್ಪ ಬಿಸಿ ಇರೋದಕ್ಕೆ, ಅದಕ್ಕೆ ನೀರಿನಲ್ಲಿ ಅಂಶ ಇರೋದಕ್ಕೆ ಹಂಗೆ ಉಕ್ಕು ಬರುತ್ತೆ. ಏನು ತೊಂದರೆ ಇಲ್ಲ. ಅದು ಹಾಕಿದ ತಕ್ಷಣ ಉಕ್ಕು ಬಂದರೆ ನೀವು ಸ್ಟವ್ ಆಫ್ ಮಾಡಿಬಿಡಿ. ಇಲ್ಲ, ಸ್ಟವ್ ಆಫ್ ಮಾಡಿ ಸ್ವಲ್ಪ ಎಣ್ಣೆ ತಣ್ಣಗಾದ್ಮೇಲೆ ಅದನ್ನು ಹಾಕಿ ಆ ನಂತರ ಇದನ್ನು ಬಿಸಿ ಮಾಡಿ. ಈಗ ನಾನು ಅದನ್ನು ಕುದಿಸ್ತಾ ಇದ್ದೀನಿ. ನನಗೂ ಉಕ್ಕು ಬಂತು, ಬಟ್ ಅದೇನು ಗಾಬರಿ ಆಗೋಂಥದ್ದೇನಿಲ್ಲ. ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡ್ರೆ ಅದನ್ನು ಏನೂ ಆಗಲ್ಲ. ಬಟ್ ಇದು ಚೆನ್ನಾಗಿ ಕುದಿಲಿ, ಅದರದ್ದು ಎಲ್ಲ ನ್ಯೂಟ್ರಿಷನ್ಸ್, ಅದರೊಳಗಿರ್ತಕ್ಕಂಥ ಒಳ್ಳೆ ಒಳ್ಳೆ ಅಂಶಗಳು ಎಣ್ಣೆಯಲ್ಲಿ
ಬಿಟ್ಕೊಳ್ಳಿ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಕುದಿಲಿ, ಒಂದು 10 ನಿಮಿಷ ಸಿಮ್ಮಲ್ಲಿಟ್ಟು ಕುದಿಸೋಣ. ನೋಡಿ ಇದು ಸಿಮ್ಮಲ್ಲಿಟ್ಟು ಸುಮಾರು ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದೀತು. ಇದನ್ನು ನಾನೀಗ ಆಫ್ ಮಾಡಿಬಿಡ್ತೀನಿ. ಇದು ತಣ್ಣಗಾದ್ಮೇಲೆ ಸೋಸ್ಕೊಂಡು ನೋಡೋಣ. ಸೋಸಿದ ಮೇಲೆ ಯಾವ ಥರ ಕಾಣಿಸುತ್ತೆ ನೋಡಿ. ಆಯಿಲು ಈ ಥರ ಕಾಣಿಸ್ತಾ ಇದೆ. ನೆಲ್ಲಿಕಾಯಿ ಗ್ರೀನೇ, ಕರಿಬೇವು ಗ್ರೀನು, ಅಲಿವೆರಾ ಗ್ರೀನ್, ಸೊ ಎಲ್ಲ ಗ್ರೀನಿಶ್ ಆಗಿ ಕಾಣಿಸ್ತಾ ಇದೆ. ವೆರಿ ವೆರಿ ಪವರ್ಫುಲ್ ಆಯಿಲ್ ಇದು. ನೀವು ಮಾಡಿ ನೋಡಿ, ಅಪ್ಲೈ ಮಾಡಿ ರಿಸಲ್ಟ್ಸ್ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರೂ ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು.